ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬೊಗಸೆ ಗಂಜಿ ಕುಡಿದು ಜೀವಿಸುತ್ತಿದ್ದರು. ಅವರು ಲೋಕವನ್ನೇ ಅಲುಗಿಸಲು ಸಮರ್ಥರಾಗಿರುವರು. ಇನ್ನೊಂದು ಮುಷ್ಟಿ ಅನ್ನವನ್ನು ಅವರಿಗೆ ನೀಡಿ ಅದರ ಶಕ್ತಿಯನ್ನೊಳಗೊಳ್ಳಲು ಜಗತ್ತು ಸಾಲದಾಗುತ್ತದೆ. ರಕ್ತ ಬೀಜನಿಗೆ ಇದ್ದಂತಹ ಅಕ್ಷಯ ವೀರ್ಯ ಅವರಲ್ಲಿದೆ. ಅದು ಅಲ್ಲದೆ ನಿರ್ಮಲ ಜೀವನದಿಂದ ಮಾತ್ರ ಸಾಧ್ಯವಾಗುವ ಅದ್ಭುತ ಓಜಸ್ಸು ಅವರಲ್ಲಿದೆ. ಅಂತಹ ಓಜಸ್ಸು ಪ್ರಪಂಚದ ಬೇರಾವ ಭಾಗದಲ್ಲಿಯೂ ಅಲಭ್ಯ. ಅಂತಹ ಶಾಂತಿ, ಅಂತಹ ಪ್ರೀತಿ, ಅಂತಹ ಮೌನ, ನಿರಂತರ ಕಾರ್ಯದಕ್ಷತೆ, ಕಾರ್ಯನಿರ್ವಾಹಕ ಸಮಯಗಳಲ್ಲಿ ಅವಶ್ಯಕವಾದ ಸಿಂಹ ಸದೃಶ್ಯವಾದ ಸಬಲತೆ ಇವನ್ನೆಲ್ಲ ಇನ್ನೆಲ್ಲಿ ಕಾಣುವಿರಿ? ಗತಕಾಲದ ಅಸ್ಥಿ ಪಂಜರಗಳಿರ ನಿಮ್ಮ ಮುಂದೆ ನಿಂತಿರುವರು ನಿಮ್ಮ ಸಂತಾನರು. ಆವಿರ್ಭವಿಸಲಿರುವ ಭರತ ವರ್ಷದೋಪದಿಯಲ್ಲಿ ನಿಮ್ಮ ಐಶ್ವರ್ಯ ಮಂಜುಷಯಗಳನ್ನು, ನಿಮ್ಮ ರತ್ನದುಂಗುರಗಳನ್ನು ಆದಷ್ಟು ಬೇಗನೆ ಅವರಿಗೆ ದಾನ ಮಾಡಿ. ತರುವಾಯ ನೀವು ಗಾಳಿಯಲ್ಲಿ ಗಾಳಿಯಾಗಿ ಮಾಯವಾಗಿ ಕಿವಿಗೊಟ್ಟು ಮಾತ್ರ ಆಲಿಸುತ್ತೀರಿ. ನೀವು ಮಾಯವಾದ ಕೂಡಲೇ ಸಪ್ರಸೂತ ಮಹಾಭಾರತದ ಮಹಾಪ್ರಾರಂಭಗಾನ ಮೇಘ ಗಂಭೀರ ಧ್ವನಿಯಂತೆ ವಿಶ್ವದ ದಿಕ್ಕಾಟಗಳಿಂದ ಅನುರಣಿತವಾಗುವುದು. ಜೈ ಗುರುದೇವ್. ನಮಗಿಂದು ಬೇಕಾಗಿರುವುದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಅತಿ ತೀವ್ರವಾದ ಕರ್ಮಯೋಗ, ಅಸೀಮ ಧೈರ್ಯ, ಅದಮ್ಯ ಶಕ್ತಿ. ಆಗ ಮಾತ್ರ ಈ ದೇಶದ ಜನ ಜಾಗೃತರಾಗಬೇಕಾದರೆ, ಇಲ್ಲದೆ ಇದ್ದರೆ ಈಗಿನಂತೆಯೇ ಅವರು ಎಂದೆಂದಿಗೂ ಅಜ್ಞಾನದಲ್ಲಿ ಉಳಿಯುವರು. ನನ್ನ ಯೋಜನೆ ಏನೆಂಬುದು ನಿಮಗೆ ಗೊತ್ತೇ. ಪಾಶ್ಚಾತ್ಯ ದೇಶಗಳಿಗೆ ಅತಿಗಮನವಾದ ವೇದಾಂತ ತತ್ವಗಳನ್ನು ಬೋಧಿಸಿ ಆ ಬಲಾಢ್ಯ ರಾಷ್ಟ್ರಗಳ ಸಹಾನುಭೂತಿ ಮತ್ತು ಗೌರವವನ್ನು ಗಳಿಸಬೇಕು. ಎಂದೆಂದಿಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಾವು ಅವರ ಗುರುಗಳಾಗಿರಬೇಕು. ಭೌತಿಕ ವಿಷಯಗಳಲ್ಲಿ ಅವರು ನಮ್ಮ ಗುರುಗಳಾಗಿ ಉಳಿಯುವರು. ನೀವು ಇದು ಕೊಡಿ, ಅದು ಕೊಡಿ ಎಂದು ಹಗಲು ರಾತ್ರಿ ಗೋಗರೆಯುತ್ತಿದ್ದರೆ ಏನು ಪ್ರಯೋಜನವಿಲ್ಲ. ಹೀಗೆ ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವುದರಿಂದ ಅನನ್ಯ ರಾಷ್ಟ್ರಗಳಲ್ಲಿ ಸಹಾನುಭೂತಿ ಮತ್ತು ಗೌರವ ಬಂದ ಮೇಲೆ ನಾವು ಕೊಡಬೇಕಾಗಿಲ್ಲ. ಅವರು ತಾವೇ ಮಾಡಬೇಕಾದುದನ್ನೆಲ್ಲ ಮಾಡುವರು. ನಾವು ನಮ್ಮ ಧರ್ಮವನ್ನು ಅನುಷ್ಠಾನಕ್ಕೆ ತಂದು ನೆರೆಹೊರೆಯವರಿಗೆ ವೇದಾಂತ ತತ್ವವನ್ನು ಬೋಧಿಸಿದರೆ ಪೌರಾಸ್ಯ ಮತ್ತು ಪಾಶ್ಚಾತ್ಯ ದೇಶಗಳೆರಡೂ ಹೇರಳವಾಗಿ ಲಾಭವನ್ನು ಪಡೆಯುವವು. ಇದರೊಂದಿಗೆ ಹೋಲಿಸಿದರೆ ರಾಜಕೀಯ ಚಟುವಟಿಕೆ ನನಗೆ ಗೌಣವಾಗಿ ಕಾಣುವುದು. ನಾನು ಇದನ್ನು ಅನುಷ್ಠಾನಕ್ಕೆ ತರಲು ನನ್ನ ಜೀವನವನ್ನೇ ಮುಡಿಪಾಗಿಡುವೆ. ನಿಮಗೆ ಇನ್ನಾವುದಾದರೂ ಬೇರೆ ಮಾರ್ಗ ಭರತಖಂಡದ ಉದ್ಧಾರಕ್ಕೆ ಗೊತ್ತಿದ್ದರೆ ಒಳ್ಳೆಯದು. ನಿಮಗೆ ತೋರಿದ ರೀತಿಯಲ್ಲಿ ಅದನ್ನು ಮಾಡುತ್ತಾ ಹೋಗಿ. ನಮಗಿಂದು ಬೇಕಾಗಿರುವುದು ಗೀತೆಯನ್ನು ಮೊಳಗುತ್ತಿರುವ ಶ್ರೀಕೃಷ್ಣನ ಆರಾಧನೆ, ಕೋದಂಡ ಬಾಣಗಳನ್ನು ಧರಿಸಿರುವ ಶ್ರೀರಾಮನ ಆರಾಧನೆ, ಮಹಾವೀರನ ಆರಾಧನೆ, ಮಹಾಕಾಳಿಯ ಆರಾಧನೆ. ಪ್ರಚಂಡ ಸ್ಫೂರ್ತಿ ಮತ್ತು ಇಚ್ಛೆಗಳಿಂದ ಕೆಲಸ ಮಾಡಿದರೆ ಜನ ಬಲಾಢ್ಯರಾಗುವರು. ನಾನು ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ವಿಚಾರಿಸಿ ಈ ನಿರ್ಣಯಕ್ಕೆ ಬಂದಿರುವೆನು. ನಮ್ಮ ದೇಶದಲ್ಲಿ ಈಗ ಧರ್ಮದ ವಿಷಯವಾಗಿ ಮಾತನಾಡುತ್ತಿರುವವರಲ್ಲಿ ಮುಕ್ಕಾಲು ಪಾಲು ಜನ ತಮೋಗುಣಿಗಳು, ಮೆದುಳು ಕೆಟ್ಟವರು ಅಥವಾ ಸ್ವಮತ ಭ್ರಾಂತರು. ನೀವು ಸಾಕಾದಷ್ಟು ರಾಜಗುಣಿಗಳಾಗಿದ್ದರೆ ನಿಮಗೆ ಇಹಪರಗಳೆರಡರಲ್ಲಿಯೂ ಭರವಸೆ ಮೂಡುವುದಿಲ್ಲ. ಭರತಖಂಡವೆಲ್ಲ ಘೋರ ತಮದಿಂದ ವೃತವಾಗಿದೆ. ಸ್ವಾಭಾವಿಕವಾಗಿ ಇದರ ಪರಿಣಾಮವೇ ಇಹದಲ್ಲಿ ಗುಲಾಮಗಿರಿ, ಪರದಲ್ಲಿ ನರಕವಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.